ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭೂಮಿ ಅನೇಕ ರೀತಿಯ ಜೀವಿಗಳ ನಿಲಯ. ಪ್ರತಿಯೊಂದು ಜೀವಿಯು ಪ್ರಕೃತಿಯ ಕಲಾತ್ಮಕ ಚಿತ್ತಾರ. ಅದರಲ್ಲೂ ನಮ್ಮ ನಗರಗಳ ನಡುವೆ, ನಮ್ಮ ಮನೆಗಳ ಪಕ್ಕದಲ್ಲಿ ಬೆರೆತು ಹೋಗಿರುವ ಒಂದು ಚಿಕ್ಕ ಯೋಧನಿದ್ದಾನೆ. ಅವನ ಹೆಸರು ಮೈನಾಳು. ಮಣ್ಣು, ಮರಳು, ಮರಗಳು, ಮನೆಗಳ ಮೇಲ್ಛಾವಣಿಗಳು ಎಲ್ಲೆಲ್ಲಿಯೂ ಬದುಕಲು ಕಲಿತಿರುವ ಈ ಹಕ್ಕಿ ಮಾನವನ ಬದುಕಿನೊಂದಿಗೆ ಬೆರೆತು ಹೋಗಿರುವ ವಿಶಿಷ್ಟ ಸಂಗಾತಿ. ನಾವು ಈ ವಿಡಿಯೋದಲ್ಲಿ ಮೈನಾ ಹಕ್ಕಿಯ ಗೂಡಿನಿಂದ ಪ್ರಪಂಚದ ಅಂಚಿನವರೆಗೂ ಹಾರುವೆವು. ಅದರ ಜೀವನ, ಅದರ ಹೋರಾಟ, ಅದರ ಬುದ್ಧಿವಂತಿಕೆ ಮತ್ತು ಪ್ರಕೃತಿಯೊಂದಿಗೆ ಅದಕ್ಕೆ ಇರುವ ಅದ್ಭುತ ಸಂಬಂಧವನ್ನು ತಿಳಿಯೋಣ. ಈ ಹಕ್ಕಿ ಸಾಮಾನ್ಯ ಹಕ್ಕಿಯಲ್ಲ. ಇದನ್ನು ಕಾಮನ್ ಮೈನಾ ಎಂದು ಕರೆಯುತ್ತಾರೆ. ಕಪ್ಪು ತಲೆ, ಹಳದಿ ಕೊಕ್ಕು ಮತ್ತು ಕಣ್ಣಿನ ಮೇಲೆ ಚಿನ್ನದ ಪರಿಣಾಮ ಪ್ರಕೃತಿಯ ಕೈಯಿಂದ ಮೂಡಿದ ಸರಳ ಸೌಂದರ್ಯ. ನಗರದ ಮಧ್ಯೆ ಜನಸಂದಣಿ, ವಾಹನಗಳ ಕೂಗಾಟ, ಈ ಎಲ್ಲದರ ನಡುವೆ ಮೈನಾ ಹಕ್ಕಿ ತನ್ನ ರಾಜ್ಯವನ್ನು ನಿರ್ಮಿಸಿದೆ. ಇದು ಕೇವಲ ಹಕ್ಕಿ ಮಾತ್ರವಲ್ಲ, ಇದು ಬದುಕಿನ ಮಹಾ ಸಂಘರ್ಷಣೆಯಲ್ಲಿ ಗೆಲ್ಲುವ ಉದಾಹರಣೆ. ಸೂರ್ಯ ಉದಯವಾಗುವ ಕ್ಷಣದಲ್ಲಿ ಮೈನಾಳ ದಿನ ಶುರುವಾಗುತ್ತದೆ. ಬೆಳಗಿನ ಹಗುರವಾದ ಗಾಳಿ, ಮಣ್ಣಿನ ತಂಪು, ಸುತ್ತಮುತ್ತಲಿನ ನಿಧಾನವಾದ ಚಲನೆ, ಈ ಎಲ್ಲಕ್ಕೂ ಮೊದಲಾಗಿ ಕೇಳಿಬರುವುದು ಮೈನಾಳ ಮಧುರ ಕೂಗು. ನಗರದ ಗದ್ದಲ ಶುರುವಾಗುವ ಮೊದಲು ಪ್ರಕೃತಿ ತನ್ನ ನಿತ್ಯದ ಸಂಗೀತವನ್ನು ಆರಂಭಿಸುತ್ತದೆ. ಮೈನಾಳು ಮರದ ಮೇಲಿನ ಕೊಂಬೆಯಲ್ಲಿ ಕುಳಿತು ತನ್ನ ಗೂಡನ್ನು ಗಮನಿಸಿ ಹೊಸ ದಿನಕ್ಕೆ ಸ್ವಾಗತ ಹೇಳುತ್ತದೆ. ಬೆಳಗಿನ ಹೊತ್ತಿನಲ್ಲಿ ಮೈನಾಳ ಮೊದಲ ಕಾರ್ಯ ಆಹಾರ ಹುಡುಕುವುದು. ಸಣ್ಣ ಕೀಟಗಳು, ಹಣ್ಣುಗಳ ತುಂಡು, ಹೊಲದ ಧಾನ್ಯಗಳು ಇತ್ಯಾದಿ. ಮೈನಾಳು ಒಂದು ಬುದ್ಧಿವಂತ ಹೋರಾಟಗಾರ. ಅದು ಕೇವಲ ಅರಣ್ಯದಲ್ಲಿ ಮಾತ್ರವಲ್ಲ, ನಗರದ ಪಾರ್ಕಿನಲ್ಲಿ, ಮಾರುಕಟ್ಟೆಯಲ್ಲಿ, ರಸ್ತೆ ಬದಿಯಲ್ಲೂ ಆಹಾರ ಕಂಡುಕೊಳ್ಳುತ್ತದೆ. ಇದರಲ್ಲಿ ಆಶ್ಚರ್ಯ ಏನೆಂದರೆ, ಇದಕ್ಕೆ ಆಹಾರ ಹುಡುಕುವಾಗ ಅತ್ಯಂತ ಗಮನಶೀಲತೆ ಇರುತ್ತದೆ. ಪ್ರತಿ ಕಲ್ಲಿನ ಕೆಳಗೆ, ಪ್ರತಿ ಚಿಕ್ಕ ಹುಲ್ಲಿನ ನಡುವೆಯೂ ಅವು ಕಣ್ಣು ತಪ್ಪಿಸುವುದಿಲ್ಲ. ಮೈನಾಳ ಗೂಡು ಮಣ್ಣಿನ ಹತ್ತಿರ, ಮರದ ದ್ವಾರ, ಮನೆಗಳ ಬಿರುಕು, ಲೈಟ್ ಪೋಲ್ ಎಲ್ಲೆಡೆ. ಅದರ ಗೂಡುಗಳಲ್ಲಿ ಕಡ್ಡಿಗಳು, ಹುಲ್ಲು, ಬಟ್ಟೆ ತುಂಡುಗಳು, ಕಾಗದ ಅಥವಾ ಯಾವುದಾದರೂ ಮಾನವನ ಜಗತ್ತಿನಿಂದ ದೊರೆತ ಯಾವುದಾದರೂ ಒಂದು ವಸ್ತುವನ್ನು ಬಳಸಿರುತ್ತದೆ. ಮೈನಾ ಹಕ್ಕಿಯು ಒಂದು ವಿಕಾಸಶೀಲ ವಾಸ್ತುಶಿಲ್ಪಿ. ಯಾವ ಪರಿಸ್ಥಿತಿಯಲ್ಲೂ ಅದು ತನ್ನ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಮಳೆ, ಗಾಳಿ, ಶತ್ರುಗಳ ನಡುವೆಯೂ ತನ್ನ ಚಿಕ್ಕ ಮನೆಯನ್ನು ರಕ್ಷಿಸುತ್ತದೆ. ಮೈನಾ ಹಕ್ಕಿಯು ಸಾಮಾನ್ಯವಾಗಿ 3 ರಿಂದ 5 ಮೊಟ್ಟೆಗಳನ್ನು ಇಡುತ್ತದೆ. ಹಸಿರು, ನೀಲಿ ಬಣ್ಣದ ಆ ಮೊಟ್ಟೆಗಳು ಚಿಕ್ಕ ಜೀವಿಗಳ ಭವಿಷ್ಯವನ್ನು ಒಳಗೊಂಡಿರುತ್ತವೆ. 13 ರಿಂದ 15 ದಿನಗಳಲ್ಲಿ ಆ ಮೊಟ್ಟೆಗಳು ಒಡೆದು ಮರಿಗಳು ಹೊರಬರುತ್ತವೆ. ಕಣ್ಣಿಲ್ಲದ ಬಲಹೀನವಾದ ಆ ಮರಿಗಳು ತಾಯಿ ಮತ್ತು ತಂದೆ ಮೈನಾ ಹಕ್ಕಿಯ ಪ್ರೀತಿಯಲ್ಲಿ ಬಲವಾಗುತ್ತವೆ. ಮೊದಲ ಹಾರಾಟಕ್ಕೆ ತಯಾರಾಗುವವರೆಗೆ ಅವು ನಿರಂತರ ಅಭ್ಯಾಸ, ಆಹಾರ, ಉಷ್ಣತೆ ಎಲ್ಲವನ್ನೂ ಕೂಡ ತಾಯಿ ಮೈನಾ ಹಕ್ಕಿಯು ನೀಡುತ್ತದೆ. ಮೈನಾ ಹಕ್ಕಿಯ ಬದುಕಿನ ಪ್ರಮುಖ ಹಂತ ಮೊದಲ ಹಾರಾಟ. ಮರದ ಕೊಂಬೆಯ ಅಂಚಿಗೆ ಬಂದು ಗಾಳಿಯ ಮೊದಲ ಸ್ಪರ್ಶವನ್ನು ಅನುಭವಿಸುವ ಕ್ಷಣ. ಆದರೆ ಈ ಪ್ರಯತ್ನ ಸುಲಭವಾಗಿರುವುದಿಲ್ಲ. ಹೆದರಿಕೆ, ಅಸ್ಥಿರತೆ ಮತ್ತು ಅಪಾಯಗಳು ಎಲ್ಲವೂ ಇದ್ದರೂ ಪ್ರತಿ ಮರಿ ಹಕ್ಕಿಯಲ್ಲೂ ಹಾರಾಟದ ಉತ್ಸಾಹ ಇರುತ್ತದೆ. ಒಮ್ಮೆ ಅದು ಗಾಳಿಯನ್ನು ತಡೆಯಲು ಕಲಿತರೆ ಅದರ ಬದುಕಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಸಂಜೆ ಹೊತ್ತಿಗೆ ನಗರ ನಿಧಾನಗತಿಯಲ್ಲಿ ನಿಧಾನವಾಗುತ್ತದೆ. ಜನಸಂಚಾರ, ವಾಹನಗಳ ಶಬ್ದ ಎಲ್ಲವೂ ಮಂದಗತಿಗೆ ಸಾಗುತ್ತವೆ. ಮೈನಾ ಕೂಡ ತನ್ನ ಗೂಡಿನತ್ತ ಮರಳುತ್ತದೆ. ತನ್ನ ಸಂಗಾತಿ ಮತ್ತು ಮರಿಗಳತ್ತ ಒಂದು ದಿನದ ಸಾಹಸವನ್ನು ಹಿಂದಿರುಗಿ ನೋಡುತ್ತದೆ. ಪ್ರಕೃತಿ ಮತ್ತೊಮ್ಮೆ ಮೌನಕ್ಕೆ ಮರಳುವಾಗ ಮೈನಾಳ ಕಣ್ಣುಗಳಲ್ಲಿ ನಾಳೆಯ ಬೆಳಕು ಅನುವಾದವಾಗುತ್ತದೆ. ನಗರಗಳು ಮಾನವನ ಕನಸುಗಳಿಂದ ನಿರ್ಮಿತವಾದ ದೊಡ್ಡ ಕಾಡುಗಳು. ಕಾಂಕ್ರೀಟ್, ಗಾಜು, ಗದ್ದಲ, ಬೆಳಕು, ಪ್ರಕೃತಿಯೊಂದಿಗೆ ಅನನ್ಯವಾದ ಜಗತ್ತು. ಆದರೆ ಈ ಜಗತ್ತಿನಲ್ಲಿಯೇ ಈ ಸಣ್ಣ ಮೈನಾ ಹಕ್ಕಿಯು ತನ್ನ ರಾಜ್ಯವನ್ನು ನಿರ್ಮಿಸಿಕೊಂಡಿದೆ. ಇತರ ಹಕ್ಕಿಗಳು ನಗರಗಳನ್ನು ತೊರೆದರೂ ಮೈನಾ ಇನ್ನೂ ಉಳಿದಿದೆ. ಅದು ಕಲಿತುಕೊಂಡಿದೆ ಮತ್ತು ಈಗ ನಗರದ ಜೀವನದ ಭಾಗವಾಗಿ ಬಿಟ್ಟಿದೆ.
ಮೈನಾ ಹಕ್ಕಿಯು ಪ್ರಕೃತಿಯ ಬುದ್ಧಿವಂತ ಹಕ್ಕಿಗಳಲ್ಲಿ ಒಂದಾಗಿದೆ. ಇದು ಪರಿಸರದ ಪ್ರತಿಯೊಂದು ಬದಲಾವಣೆಯನ್ನು ಗಮನಿಸುತ್ತದೆ. ಹೊಸ ಆಹಾರ, ಹೊಸ ಜಾಗ, ಹೊಸ ಅಪಾಯ ಯಾವುದನ್ನು ತಪ್ಪಿಸಿಕೊಳ್ಳುವುದಿಲ್ಲ. ರಸ್ತೆಯ ಮೇಲೆ ವಾಹನ ನಿಂತಾಗ ಆ ದಿನ ಕೆಳಗೆ ಬಿದ್ದಿರುವ ತುಂಡುಗಳನ್ನು ಮೊದಲಿಗೆ ತೆಗೆದುಕೊಳ್ಳುವುದು ಈ ಮೈನಾ ಹಕ್ಕಿಯೇ. ಜನರು ಆಹಾರ ತಿಂದು ಎಸೆದಾಗ ಆ ಕ್ಷಣ ಮಾತ್ರದಲ್ಲಿ ಗಮನಿಸುತ್ತದೆ. ಈ ಬುದ್ಧಿವಂತಿಕೆ ನಗರಗಳಲ್ಲಿ ಬದುಕಲು ಅದರ ಶಸ್ತ್ರ. ಮಾರುಕಟ್ಟೆಗಳು ಮೈನಾ ಹಕ್ಕಿಗಳಿಗೆ ಚಿನ್ನದ ಗಣಿ. ಹಣ್ಣು ಅಂಗಡಿಗಳ ಬಳಿ, ರೊಟ್ಟಿ ಅಂಗಡಿಗಳ ಬಳಿ ಅದರ ಸಣ್ಣ ಕಾಲುಗಳು ಸದಾ ಚಾಲನೆಯಲ್ಲಿರುತ್ತವೆ. ಜನರು ಗಮನಿಸಲಾಗದ ಪುಟಾಣಿ ತುಂಡುಗಳನ್ನು ಇವು ಕೇವಲ ಕ್ಷಣ ಮಾತ್ರದಲ್ಲಿ ಹಿಡಿದುಕೊಳ್ಳುತ್ತವೆ. ಈ ಮಾನವ ಹಕ್ಕಿಗಳ ಸಹಜೀವನ ನಗರದ ನಿತ್ಯ ಜೀವನದ ಒಂದು ಮೌನ ಸಂಗೀತ. ನಾವು ಇದನ್ನು ಎಲ್ಲರೂ ನೋಡಿರುತ್ತೇವೆ, ಆದರೆ ಕೆಲವೊಮ್ಮೆ ಗಮನಿಸಿರುವುದಿಲ್ಲ. ಮೈನಾ ಹಕ್ಕಿಯು ಯಾವಾಗಲೂ ಮಾನವನ ಬಳಿಯೇ ಬದುಕುತ್ತದೆ. ಮನೆಗಳ ಗೋಡೆಗಳಲ್ಲಿ, ಕಿಟಕಿಗಳ ಬಿರುಕುಗಳಲ್ಲಿ, ಕಟ್ಟಡಗಳ ಮೇಲ್ಛಾವಣಿಯಲ್ಲಿ ತಮ್ಮ ಜೀವನದ ನೀರಿನ ಬಣ್ಣದಂತೆ ಬೆರೆತು ಹೋಗಿರುತ್ತದೆ. ಮನುಷ್ಯನ ಜೀವನದ ಶಬ್ದಗಳ ನಡುವೆಯೂ ಇದರ ಮೃದು ಕೂಗು ಬದುಕಿರುವುದೇ ಪ್ರಕೃತಿಯ ಸಹನೆಯ ಒಂದು ಉದಾಹರಣೆ. ಮೈನಾ ಹಕ್ಕಿಯು ಕೇವಲ ತಿನ್ನುವುದಲ್ಲ, ಅದು ಹಲವಾರು ಕೀಟಗಳನ್ನು ನಾಶ ಮಾಡಿ ನಗರದ ಸ್ವಚ್ಛತೆಯನ್ನು ಕಾಪಾಡುತ್ತದೆ. ನೆಲದಲ್ಲಿ ಬಿದ್ದಿರುವ ಆಹಾರ ಅವಶೇಷಗಳನ್ನು ಮೊದಲಿಗೆ ತಿಂದು ಬಿಡುವುದು ಮೈನಾಳೆ. ಇದು ಪರಿಸರಕ್ಕೆ ನೇರವಾಗಿರುವ ಒಂದು ಮೌನ ಸ್ವಚ್ಛ ಕಾರ್ಯಕರ್ತ. ಆದರೆ ನಗರವು ಮೈನಾ ಹಕ್ಕಿಗಳಿಗಾಗಿ ಕೇವಲ ರಕ್ಷಣೆ ಮಾತ್ರವಲ್ಲ, ಇಲ್ಲಿದೆ ಅಪಾಯವೂ ಕೂಡ. ವಾಹನ ಅಪಘಾತಗಳು, ಕಪ್ಪು ಹಾವುಗಳು, ಗೂಡು ನಾಶ ಮಾಡುವುದು, ಪ್ಲಾಸ್ಟಿಕ್ ಕಸ, ಮನುಷ್ಯನ ನಿರ್ಲಕ್ಷ್ಯ, ಈ ಎಲ್ಲ ಅಪಾಯಗಳ ನಡುವೆ ಮೈನಾ ಹಕ್ಕಿಯು ತನ್ನ ಬದುಕನ್ನು ಸಾಧಿಸುತ್ತದೆ. ಅದು ಹೋರಾಡುತ್ತದೆ, ಬದಲಾಗುತ್ತದೆ, ಮತ್ತೆ ನಾಳೆಯನ್ನು ಎದುರಿಸುತ್ತದೆ. ಸಂಜೆ ಬಂದಾಗ ನಗರದ ಬೆಳಕುಗಳು ಹೊಳೆಯುತ್ತವೆ, ಜನರು ಮನೆಗೆ ಹಿಂತಿರುಗುತ್ತಾರೆ. ಆದರೆ ಮೈನಾ ಹಕ್ಕಿಯು ಅದು ತನ್ನ ಗೂಡಿಗೆ ಮರಳುತ್ತದೆ. ಒಂದು ದಿನದ ಸಾಹಸದ ನಂತರ ಮರದ ಒಣ ಕೊಂಬೆಯಲ್ಲಿ ಕುಳಿತು 12 ಬಾರಿ ಕೂಗುತ್ತದೆ. ಅದು ಹೇಳುವ ಮಾತು, ಇನ್ನೊಂದು ದಿನ ಮುಗಿಯಿತು. ಪ್ರಕೃತಿಯಲ್ಲಿ ಬದುಕಲು ಬುದ್ಧಿವಂತಿಕೆ ಅತ್ಯಂತ ಮುಖ್ಯ. ಮೈನಾ ಹಕ್ಕಿಯು ಕೂಡ ಈ ಗುಣದ ಬದುಕಿರುವ ಸಾಕ್ಷಿ. ಇದು ಕೇವಲ ಹಾರುವ ಹಕ್ಕಿಯಲ್ಲ, ಇದು ಪರಿಸರವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಬುದ್ಧಿವಂತ ಜೀವಿ. ಹೊಸ ಜಾಗ, ಹೊಸ ಅಪಾಯ, ಹೊಸ ಆಹಾರ ಮೂಲ ಕಂಡ ಮಾತ್ರಕ್ಕೆ ಇದರ ಕಣ್ಣುಗಳು ತಕ್ಷಣದಲ್ಲಿಯೇ ಹಿಡಿದುಕೊಳ್ಳುತ್ತವೆ. ನಗರದ ವೇಗಕ್ಕೆ ಮೈನಾ ಹಕ್ಕಿಯು ಕೂಡ ವೇಗವಾಗಿ ಹೊಂದಿಕೊಳ್ಳುತ್ತದೆ. ಮೈನಾ ಹಕ್ಕಿಯ ಧ್ವನಿ ಮಧುರವಾಗಿಯೂ ಇರಬಹುದು, ಕಠೋರವಾಗಿಯೂ ಇರಬಹುದು, ಆದರೆ ಅದು ಯಾವಾಗಲೂ ಅರ್ಥವಿರುವ ಧ್ವನಿ. ಇದರ ಕೂಗಿನಲ್ಲಿ ಹಲವಾರು ಸಂದೇಶಗಳಿವೆ. ಅಲಾರಾಂ ಕೂಗು, ಜೋಡಣ ಕೂಗು, ಆಹಾರ ಸಿಕ್ಕಿತು ಕೂಗು ಮತ್ತು ಗುಂಪಿಗೆ ಕರೆದೊಯ್ಯುವ ಸಣ್ಣ ಸಂಗೀತ. ಇದು ಸಾಮಾನ್ಯವಾಗಿ ಕ್ವಿಟ್ ಮಾಡುವ ಹಕ್ಕಿಯಲ್ಲ, ಇದು ತನ್ನ ಸಹಜೀವಿಗಳ ನಡುವೆ ಸೂಕ್ಷ್ಮ ಸಂವರ್ಧನ ನಡೆಸುವ ಜೀವಿ. ಮೈನಾ ಹಕ್ಕಿಯು ಅಪಘಾತವನ್ನು ಕಂಡರೆ ಮೊದಲಿಗೆ ಎಚ್ಚರಿಸುವುದು. ಮರದ ಮೇಲಿನಿಂದ ಒಮ್ಮೆಯೇ ಕೇಳಿಬರುವ ತೀಕ್ಷ್ಣ ಕೂಗು, ಅದರ ಅರ್ಥ ಎಚ್ಚರಿಕೆ, ಶತ್ರು ಹತ್ತಿರ ಬರುತ್ತಿದೆ. ಈ ಸೂಕ್ಷ್ಮ ಸಂವಹನವಿಲ್ಲದಿದ್ದರೆ ಮೈನಾ ಸಮುದಾಯ ಹೆಚ್ಚು ಕಾಲ ಉಳಿಯುವುದು ಕಷ್ಟವಾಗುತ್ತಿತ್ತು. ಮೈನಾ ಹಕ್ಕಿಯು ಒಂಟಿಯಾಗಿ ಬದುಕುವುದಿಲ್ಲ, ಇದು ಒಂದು ಸಮುದಾಯ ಹಕ್ಕಿ. ಬೆಳಗ್ಗೆ ಆಹಾರ ಹುಡುಕಲು ಹೋದಾಗ ಅವು ಸಣ್ಣ ಗುಂಪುಗಳಾಗಿ ಸಂಚರಿಸುತ್ತವೆ. ಒಂದು ಹಕ್ಕಿ ಏನು ಕಂಡರೂ ಬೇರೆಯವರಿಗೆ ತಿಳಿಸುತ್ತದೆ. ಗುಂಪಿನಲ್ಲಿ ಓಡಾಡುವುದೇ ಇದರ ಬದುಕಿನ ರಕ್ಷಣಾ ಕವಚ. ಮೈನಾ ಹಕ್ಕಿಯ ಗುಂಪುಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನವಿದೆ. ಹೆಚ್ಚು ಬಲಶಾಲಿ, ಹೆಚ್ಚು ಅನುಭವ ಹೊಂದಿರುವ ಹಕ್ಕಿಗಳು ಗುಂಪಿನ ಮುಂಚೂಣಿಯಲ್ಲಿ ಇರುತ್ತವೆ. ಚಿಕ್ಕ ಮತ್ತು ಹೊಸ ಮೈನಾ ಹಕ್ಕಿಗಳು ಹಿಂದಿನಿಂದ ಕಲಿಯುತ್ತವೆ. ಈ ಕ್ರಮಬದ್ಧವಾದ ವ್ಯವಸ್ಥೆಯೇ ಅವರನ್ನು ಒಗ್ಗಟ್ಟಿನ ಗುಂಪುಗಳನ್ನಾಗಿರಿಸಿವೆ. ಮೈನಾ ಹಕ್ಕಿಗಳು ಕೂಡ ಆಟವಾಡುತ್ತವೆ. ಏಕಾಏಕಿಯಾಗಿ ಚುಟುಕು ಹಾರಾಟ, ಒಂದರ ಹಿಂದೆ ಒಂದರಂತೆ ಕುಣಿತ, ಕೋಲಿನ ಸುತ್ತ ಸುತ್ತುವರಿಯುವುದು ಅವು ಆಟದ ಭಾಗ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಆಟ ಬದುಕಿನ ಕಲಿಕೆಯೇ. ಸಂಜೆ ಮತ್ತು ರಾತ್ರಿ ಮೈನಾ ಹಕ್ಕಿಯು ದೊಡ್ಡ ಗುಂಪುಗಳಾಗಿ ಮರಕ್ಕೆ ಸೇರಿಕೊಳ್ಳುತ್ತವೆ. ಒಂದು ಮರದಲ್ಲಿ ಒಮ್ಮೆ 20, ಕೆಲವೊಮ್ಮೆ 30, ಕೆಲವೊಮ್ಮೆ 100ಕ್ಕೂ ಹೆಚ್ಚು ಹಕ್ಕಿಗಳು ಕೂಡಿಕೊಳ್ಳುತ್ತವೆ.
ಈ ರಾತ್ರಿ ಸೇರುವಿಕೆ ರಕ್ಷಣೆಗಾಗಿ, ಬಲಕ್ಕಾಗಿ ಮತ್ತು ಗುಂಪಿನ ಶಕ್ತಿಗಾಗಿ. ಮೈನಾಳ ಗುಂಪು ರಾತ್ರಿ ಮೌನವಾಗಿದ್ದರೂ ಅದರೊಳಗೆ ಇರುವ ಬಾಂಧವ್ಯ ಒಂದು ಅಜ್ಞಾತ ಸಂಗೀತ. ಬೆಳಗಿನ ಮೊದಲ ಸೂರ್ಯಕಿರಣ ನಗರದ ಗಾಜಿನ ಕಟ್ಟಡಗಳ ಮೇಲೆ ಮುಖಾಮುಖಿಯಾಗಿ ಬೀಳುವಾಗ ಮೈನಾ ಹಕ್ಕಿಯ ಕಣ್ಣುಗಳು ನಿಧಾನವಾಗಿ ತೆಗೆದುಕೊಳ್ಳುತ್ತವೆ. ರಾತ್ರಿ ಗಾಳಿಯ ತಂಪನ್ನು ಬಿಡುವಂತೆ ಅವು ತನ್ನ ರೆಕ್ಕೆಗಳನ್ನು ಚಾಚುತ್ತವೆ ಮತ್ತು ಹೊಸ ದಿನದ ಆರಂಭವನ್ನು ಸ್ವಾಗತಿಸುತ್ತವೆ. ಇದು ಮೈನಾ ಹಕ್ಕಿಯ ದಿನ ಬದುಕಿನ ಮತ್ತೊಂದು ಸಾಹಸ. ಮೈನಾ ಹಕ್ಕಿಯಲ್ಲಿ ಒಂದು ನಿಯಮವಿದೆ. ಬೆಳಗಿನ ಆಹಾರವೇ ಅತ್ಯಂತ ಮುಖ್ಯ. ಅದು ಗಾಳಿಯನ್ನು ಕತ್ತರಿಸುವ ಒಂದು ಚಿಕ್ಕ ಜಿಗಿತದೊಂದಿಗೆ ಗೂಡಿನಿಂದ ಹೊರಬರುತ್ತದೆ. ಮಾರುಕಟ್ಟೆಯ ಸುತ್ತ, ಪಾರ್ಕಿನ ಹಸಿರು ಹುಲ್ಲಿನಲ್ಲಿ, ಅಂಗಡಿಗಳ ಬಳಿಯ ಚಿಕ್ಕ ತುಂಡುಗಳಲ್ಲಿ ಬದುಕಿನ ಆಹಾರವನ್ನು ಹಲ್ಲಿನ ಅಂಚಿನಲ್ಲಿ ಕಾದಿಸುತ್ತದೆ. ಮೈನಾ ಹಕ್ಕಿಯು ಏನು ಬೇಕಾದರೂ ಅದನ್ನು ತಿನ್ನುವುದಿಲ್ಲ. ಅದು ಆಯ್ಕೆ ಮಾಡುತ್ತದೆ, ಗಮನಿಸುತ್ತದೆ. ಅದರ ಬುದ್ಧಿವಂತ ಕಣ್ಣುಗಳು ಪ್ರಕೃತಿಯ ಅವಕಾಶವನ್ನು ಹುಡುಕುತ್ತವೆ. ಆಹಾರದಿಂದ ತುಂಬಿದ ಕೊಕ್ಕುಗಳು ಗೂಡಿನತ್ತ ಮರಳುವಾಗ ಮೈನಾ ಹಕ್ಕಿಯ ಹೆಜ್ಜೆಯಲ್ಲಿ ಒಂದು ಸಂತೋಷ. ಗೂಡು ಜಗತ್ತಿನ ಅತಿ ಸರಳ, ಅತಿ ಮೌಲ್ಯ ಮನೆ. ಅಲ್ಲಿ ಕಾದಿರುವೆ 3 ಚಿಕ್ಕ ಜೀವಿಗಳು, ಕಣ್ಣಿಲ್ಲದ, ರೆಕ್ಕೆಗಳಿಲ್ಲದ, ಆದರೆ ಭವಿಷ್ಯದ ಗಾಳಿ ಹಿಡಿಯುವ ಹಕ್ಕಿಗಳು. ಆ ಚಿಕ್ಕ ಹಕ್ಕಿಗಳು ಕೂಗುವಾಗ ಮೈನಾ ಹಕ್ಕಿಯ ಹೃದಯಕ್ಕೆ ನೇರವಾಗಿ ತಾಗುವ ಒಂದೇ ಧ್ವನಿ. ತಂದೆ ತಾಯಿ ಮೈನಾ ಹಕ್ಕಿಗಳ ಸಮರ್ಪಣೆ ಮಾನವನಿಗೂ ಪಾಠ. ಹಸಿದ ಹೊಟ್ಟೆ ತುಂಬಿದ ನಂತರ ಪ್ರಾರಂಭವಾಗುತ್ತದೆ ಬದುಕಿನ ಅತ್ಯಂತ ಮುಖ್ಯ ಪಾಠ, ಹಾರಾಟ. ತಾಯಿ ಮೈನಾ ಹಕ್ಕಿಯು ಕೊಂಬೆಯ ಅಂಚಿನಲ್ಲಿ ನಿಂತು ಬಾಲ ಹಕ್ಕಿಗಳಿಗೆ ಉತ್ಸಾಹ ನೀಡುತ್ತದೆ. ಮರಿಯೊಂದು ಧೈರ್ಯದಿಂದ ಮೊದಲ ಬಾರಿಗೆ ಗಾಳಿಯನ್ನು ಸ್ಪರ್ಶಿಸುವ ಕ್ಷಣ ಅದು ಕೇವಲ ಹಾರಾಟವಲ್ಲ, ಬಾಳಿನ ಆರಂಭ. ಬೆಳಗಿನಿಂದ ಸಂಜೆಯವರೆಗೆ ನಗರ ಬದಲಾಗುತ್ತದೆ, ಬೆಳಕು ಬದಲಾಗುತ್ತದೆ, ಬದುಕಿನ ವೇಗ ಬದಲಾಗುತ್ತದೆ. ಆದರೆ ಮೈನಾ ಹಕ್ಕಿಯ ರಿದಮ್ ಬದಲಾದರೂ ಮುಗಿಯುವುದಿಲ್ಲ. ರಸ್ತೆಯ ಶಬ್ದಗಳು, ವಾಹನದ ಗದ್ದಲ, ಮನುಷ್ಯನ ಹೆಜ್ಜೆಗಳ ಧ್ವನಿ, ಇವುಗಳ ನಡುವೆ ಮೈನಾ ಹಕ್ಕಿಯು ಒಂದು ಭಾಗವಾಗುತ್ತದೆ. ಈ ನಗರ ನಮ್ಮದು ಎನ್ನುವುದಕ್ಕಿಂತ ಹೆಚ್ಚಾಗಿ ಅದು ಅದರದ್ದು. ನಾವು ಮೈನಾ ಹಕ್ಕಿಯನ್ನು ಪ್ರತಿದಿನ ನೋಡುತ್ತೇವೆ, ಆದರೆ ಅದರ ಕಥೆಯನ್ನು, ಅದರ ಹೋರಾಟವನ್ನು, ಅದರ ಬಾಳನ್ನು ಮೈನಾ ಹಕ್ಕಿಗಳು ನಮಗೆ ಹೇಳುವುದು ಒಂದೇ ಮಾತು: ಬದುಕು ಎಷ್ಟು ಕಷ್ಟವಾಗಿರಬಹುದು, ಆದರೆ ಹೊಂದಿಕೊಳ್ಳುವ ಶಕ್ತಿ ಬಾಳಿನ ವಿಜಯ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಅದರದೇ ಆದ ಕಥೆಯಿದೆ. ನಮ್ಮ ನಗರಗಳ ನಡುವೆ ಒಬ್ಬ ಚಿಕ್ಕ ಹಕ್ಕಿ ನಮಗೆ ನೆನಪಿಸುತ್ತದೆ: ಬದುಕು ಕೇವಲ ಉಳಿಯುವುದಲ್ಲ, ಬದಲಾವಣೆಯ ಜೊತೆಗೆ ನಡೆಯುವುದು, ಮತ್ತೆ ಏಳುವುದು. ನಾವು ಮೈನಾ ಹಕ್ಕಿಗೆ ಒಂದು ಜಾಗ ಕೊಟ್ಟಾಗ ಅದು ಪ್ರಕೃತಿಗೆ ಜಾಗ ಕೊಟ್ಟಂತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನಷ್ಟು ನೈಸರ್ಗಿಕ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.